ರೇವ್ ಪಾರ್ಟಿ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೆಲುಗು ನಟಿ ಹೇಮಾ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಇವತ್ತು ವಿಚಾರಣೆಗೆ ಬರಲಿಕ್ಕೆ ನೋಟಿಸ್ ಅನ್ನು ಸಿಸಿಬಿ ಕೊಟ್ಟಿರುವಂಥದ್ದು. ತೆಲುಗು ನಟಿ ಹೇಮಾ ವಿಚಾರಣೆಗೆ ಇವತ್ತು ಬರೋದು ಡೌಟ್ ಅಂತ ಹೇಳಲಾಗ್ತಿದೆ. ಮೊದಲ ನೋಟಿಸ್ಗೆ ಬಾರದೆ ಹೋದರೆ ಮತ್ತೊಂದು ನೋಟಿಸ್ ಅನ್ನು ಕೊಡಲಿಕ್ಕೆ ಸಿದ್ಧತೆ. ಎರಡನೇ ನೋಟಿಸ್ಗೂ ಕ್ಯಾರೆ ಅಂದಿದ್ರೆ ಕಾನೂನಿನ ಪ್ರಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ. ನೌಟಂಕಿ ಆಟವನ್ನು ಆಡಿದ್ರು ತೆಲುಗು ನಟಿ ಹೇಮಾ. ಈಗ ಅವರನ್ನು ವಿಚಾರಣೆ ಒಳಪಡಿಸಬೇಕಾಗುತ್ತೆ. ಯಾವ್ಯಾವಾಗ ಈ ರೀತಿಯ ಪಾರ್ಟಿಗಳಲ್ಲಿ ನೀವು ಭಾಗಿಯಾಗ್ತಿದ್ರಿ, ನಿಮ್ಮನ್ನು ಈ ಪಾರ್ಟಿಗೆ ಆಹ್ವಾನ ಮಾಡಿದ್ದು ಯಾರು, ಇಲ್ಲಿ ಡ್ರಗ್ಸ್ ಸಪ್ಲೈ ಇತ್ತು ಅನ್ನುವಂತಹ ಮಾಹಿತಿ ನಿಮಗಿತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಮೆಡಿಕಲ್ ಟೆಸ್ಟ್ನಲ್ಲಿ ಅವರು ಡ್ರಗ್ಸನ್ನು ತೆಗೆದುಕೊಂಡಿದ್ರು ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಅವರಿಗೆ ಬುಲಾವನ್ನು ಕೊಟ್ಟಿರುವಂಥದ್ದು, ನೋಟಿಸನ್ನು ಕೊಟ್ಟಿರುವಂಥದ್ದು. ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಮೊದಲ ನೋಟಿಸ್ಗೆ ಅವರು ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತೊಂದು ನೋಟಿಸನ್ನು ಜಾರಿ ಮಾಡಲಿಕ್ಕೂ ಕೂಡ ಪ್ಲಾನನ್ನು ಮಾಡಿಕೊಂಡಿದೆ ಸಿಸಿಬಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇವತ್ತು ವಿಚಾರಣೆಗೆ ಹಾಜರಾಗಬೇಕಿತ್ತು ನಟಿ ಹೇಮಾ, ಬಟ್ ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ವಿಚಾರಣೆಗೆ ಗೈರಾದರೆ ಸಿಸಿಬಿ ಪೊಲೀಸರ ಮುಂದಿನ ನಡೆ ಏನಾಗಿರುತ್ತೆ ಅಂತ? ಪ್ರೇಮ್, ಕಳೆದ ವಾರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೊಲೀಸರು, ನಮ್ಮ ಸಿಸಿಬಿ ಪೊಲೀಸರು ಒಂದು ದೊಡ್ಡ ಮಟ್ಟದ ರೇಡನ್ನು ಮಾಡಿದರು. ಅದು ರೇವ್ ಪಾರ್ಟಿ ಮೇಲೆ. ಆ ಪ್ರಕರಣದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಲಿದ್ದರು. ಅದರಲ್ಲಿ ಅವರ ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 86 ಮಂದಿಯ ಬ್ಲಡ್ ಸ್ಯಾಂಪಲ್ ಪಾಸಿಟಿವ್ ಬಂದಿತ್ತು. ಅಂದರೆ ಇವರೆಲ್ಲರೂ ಕೂಡ ಡ್ರಗ್ಗನ್ನು ಸೇವಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರಿಪೋರ್ಟ್ ಬಂದಿತ್ತು. ಇದೀಗ ಆ ರಿಪೋರ್ಟ್ನ ಆಧಾರದ ಮೇಲೆ 8 ಮಂದಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಿಸಿಬಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಟಿ ಹೇಮಾ ಕೂಡ ಇದ್ದಾರೆ. ಅವತ್ತು ನಟಿ ಹೇಮಾ, ಇಲ್ಲ ನಾನು ರೇವ್ ಪಾರ್ಟಿಗೆ ಬಂದಿಲ್ಲ, ನನ್ನ ಪಾಡಿಗೆ ನನ್ನ ತೋಟದ ಮನೆಯಲ್ಲಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನು ಮಾಡಿ ಡ್ರಾಮಾವನ್ನು ಕ್ರಿಯೇಟ್ ಮಾಡೋ ಕೆಲಸವನ್ನು ಮಾಡಿದರು. ಯಾವಾಗ ಇವರ ರಿಪೋರ್ಟ್ ಪಾಸಿಟಿವ್ ಬಂತು, ಇದೀಗ ಪೊಲೀಸರು ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಸಮನ್ಸನ್ನು ಜಾರಿ ಮಾಡಿದ್ದಾರೆ, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಸಾಮಾನ್ಯವಾಗಿ ಯಾರು ಈ ರೀತಿಯಾಗಿ ಕನ್ಸಂಪ್ಷನನ್ನು ಮಾಡ್ತಾರೋ ಅಂಥವ್ರ ಮೇಲೆ ಕೇಸನ್ನು ಹಾಕೋದಿಲ್ಲ. ಯಾರು ಪೆಡ್ಲರ್ಗಳಿರ್ತಾರೋ ಅಂಥವ್ರ ಮೇಲೆ ಕೇಸನ್ನು ಹಾಕ್ತಾರೆ. ಆದರೆ ಈ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಇವರು ದೊಡ್ಡ ಮಟ್ಟದಲ್ಲಿ ಇದೊಂದು ಡ್ರಗ್ ಪಾರ್ಟಿ, ರೇವ್ ಪಾರ್ಟಿ ಅಂತೇಳಿ ಗೊತ್ತಿದ್ರೂ ಕೂಡ ಕನ್ಸಂಪ್ಷನ್ ಮಾಡಬೇಕು ಅನ್ನೋ ಇಂಟೆನ್ಷನ್ನಲ್ಲಿ ಇವರು ಗ್ಯಾದರ್ ಆಗಿ ಈ ರೀತಿಯಾದಂತಹ ಒಂದು ದುಶ್ಚಟದಲ್ಲಿ ತೊಡಗಿದ್ರು. ಹೀಗಾಗಿ ಇವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡಿ ಇವ್ರ ಮೇಲೂ ಕೂಡ ಕೇಸ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ಚಿಂತನೆಯನ್ನು ಮಾಡ್ತಿದ್ದಾರೆ. ಹೀಗಾಗಿಯೇ ಇವರೆಲ್ಲರಿಗೂ ಈಗ ಒಬ್ಬೊಬ್ಬರಿಗೆ ನೋಟಿಸನ್ನು ಕೊಡ್ತಿದ್ದಾರೆ. ಪ್ರಥಮವಾಗಿ 8 ಮಂದಿಗೆ ಇದೀಗ ಸಮನ್ಸನ್ನು ಜಾರಿ ಮಾಡಿದ್ದಾರೆ. ಇವರು ಎಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಆದರೆ ನಟಿ ಹೇಮಾ ಇವತ್ತು ವಿಚಾರಣೆಗೆ ಬರೋದು ಬಹುತೇಕ ಡೌಟ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ ಕೇಸ್ ಅವರು ಇವತ್ತೇ ವಿಚಾರಣೆಗೆ ಹಾಜರಾದರೆ ಪೊಲೀಸರು ಒಂದಷ್ಟು ವಿಚಾರಣೆಯನ್ನು ಮಾಡಬಹುದು, ಅಥವಾ ಇನ್ನೊಂದು ದಿನ ಮುಂದಿನ ದಿನಾಂಕವನ್ನು ಕೊಟ್ಟು ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಿ ಅನ್ನಬಹುದು. ಆದರೆ ಇವತ್ತು ಬಹುತೇಕ ವಿಚಾರಣೆಗೆ ಹಾಜರಾಗೋದು ಡೌಟು. ಪೊಲೀಸರು ಮತ್ತೊಂದು ನೋಟಿಸನ್ನು ಕೊಟ್ಟ ನಂತರ ಆ ಬಳಿಕ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.